ವಿಶ್ವಗುರು ಬಸವಣ್ಣವರ ಬಗ್ಗೆ ಅವಹೇಳನ ಮಾತನಾಡಿರುವಂಥದ್ದು. ಅವನ ಹೆಸರು ಬಸಪ್ಪ ಇರಬೇಕು, ಒಳಗೆ ವಿಸದಪ್ಪನವನು. ಅವನು ಬಸಪ್ಪ ಅಲ್ಲ, ವಿಸದಪ್ಪನ. ಅಂಥ ವ್ಯಕ್ತಿಗೆ ಇವತ್ತು ಸಮಾಜ ಅವನಿಗೆ ಬುದ್ಧಿ ಕಲಿಸಬೇಕಾಗಿದೆ. ಯಾಕಂದರೆ ಇಡೀ ಮಾನವ ಕುಲಕ್ಕೆ ನಾವೊಂದು ಅರ್ಥ ಮಾಡ್ಕೊಳ್ಬೇಕು. ನಾಳೆ ಬಪ್ಪದು ನಮಗೆ ಹಿಂದೆ ಬರಲಿ, ಹಿಂದೆ ಬಪ್ಪದು ನಮಗೆ ಈಗಲೇ ಬರಲಿ, ಇದಕ್ಕಾರ ಅಂಜುವರು ಇದಕ್ಕಾರ ಅಳಕೋರು ಅಂತ ಹೇಳಿದಂಥ ಬಸವಾದಿ ಶರಣರು. ಸಾವಿಗೆ ಹೆದರಿಸಿದಂಥವರು ಬಸವಾದಿ ಶರಣರು. ಇವತ್ತೇ ಬರ್ತೀನಿ ನಾಳೆ ಹೀಗೆ ಬಾ ಅಂಥ ವ್ಯಕ್ತಿಯನ್ನು, ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇವತ್ತು ಅವಹೇಳನಕಾರಿಯಾಗಿ ಹೇಳಿಯ ಮಾತುಗಳನ್ನು ಆಡಿರುವಂಥ ಯತ್ನಾಳಿಗೆ ಬಲವಾಗಿ ಖಂಡಿಸ್ಬೇಕು. ಇಡೀ ಕರ್ನಾಟಕದ ಜನತೆಯೆಲ್ಲ ಖಂಡಿಸ್ಬೇಕು. ಹೊಗಳ್ತಾ ಇದ್ದಾರೆ ಎಲ್ಲರೂ, ಆದರೂ ಸಹಿತ ಅವನಿಗೆ ನಾಚಿಕೆ ಇಲ್ಲ. ಟಿ ವಿಯಲ್ಲಿ ನಾನು ಕ್ಷಮೆ ಕೇಳೋದಿಲ್ಲ ಅನ್ನುವಂಥ ಮಾತಾಡೋದು. ನಿನ್ನೆ ಹುಲಸೂರು ಸ್ವಾಮಿ ಅವನಿಗೆ ಅವ ಬೀಳುವವರೆಗೆ ನಾನು ಮಠ ಬಿಡ್ತೀನಿ ಅಂತ ಹೇಳುವಂಥ ಒಂದು ಘೋಷಣೆ ಮಾಡಿದೆ. ನಿಜಕ್ಕೂ ನಮಗೆಲ್ಲರಿಗೂ ಆ ಒಂದು ಕೆಚ್ಚು ಬರಬೇಕು. ಯಾಕಂದರೆ ಇತ್ತೀಚೆಗೆ ಬಸವಣ್ಣವರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಇಲ್ಲಸಲ್ಲದ ಮಾತನಾಡುವ ಬದಮಾಶರು ಹೆಚ್ಚಾಗುತ್ತಾ ಇದ್ದಾರೆ. ಸಮಾಜದಲ್ಲಿ ನಾವು ಎಚ್ಚೆತ್ತುಕೊಳ್ಳದೆ ಹೋಗಿದರೆ ಈ ಬಸವ ತತ್ವಕ್ಕೆ ಅಪಚಾರ ಮಾಡುವಂಥ ವ್ಯಕ್ತಿಗಳು ಮತ್ತೆ ಮತ್ತೆ ಹುಟ್ಕೋತಾರೆ. ಅದಕ್ಕಾಗಿ ನಾವು ಬಲವಾಗಿ ಖಂಡಿಸಬೇಕಾಗಿದೆ. ನಾವೆಲ್ಲರೂ ಸೇರಿ ಆ ನಾಲಾಯಕನಿಗೆ ಚೀತು ಮಾಡಬೇಕಾಗಿದೆ. ಅವನ ಶಾಸಕತ್ವವನ್ನು ರದ್ದು ಮಾಡಬೇಕಂತ ಈಗ ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲ ಬಸವ ಕೇಂದ್ರದ ವತಿಯಿಂದ ಅವನಿಗೆ ತೀವ್ರವಾಗಿ ಖಂಡಿಸಲು ಮಾತು ಮುಗಿಸ್ತೇನೆ. ಶರಣ.